ಸರ್, ಈಗ ಬಳ್ಳಾರಿ ಆಗಬಾರ್ದಂಥ ಘಟನೆ ಆಗಿದೆ. ನಾನು ನಿಜವಾಗಲೂ ಭಾಳ ನೋವು ತರುವಂಥ ಸಂಗತಿ. ಒಬ್ಬ ಅಮಾಯಕ ಅಲ್ಲಿ ಬಲಿಯಾಗಿದ್ದಿದೆಯಲ್ಲ, ನಿಜವಾಗಲೂ ಅದು ನಾವು ನಿಜವಾಗಲೂ ನನಗೂ ನೋವಿದೆ. ಆದರೆ ಆ ಒಂದು ಮನೆತನಕ್ಕೆ, ಆ ಫ್ಯಾಮ್ಲಿಗೆ ಅದನ್ನು ಅರಗಿಸುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಮತ್ತು ಅದರ ಜೊತೆಗೆ ಅದರೊಳಗೆ ವಿಶೇಷವಾಗಿ ಬಿ ಜೆ ಪಿಯವರು ರಾಜಕಾರಣ ಮಾಡ್ತಾಯಿದ್ದಾರೆ. ಏನಾಗಿತ್ತು ಅಂತಂದರೆ, ಬಿ ಜೆ ಪಿಯವ್ರನ್ನ ಯಾರೂ ಕೇಳೋರು ಇದ್ದಿದ್ದಿಲ್ಲ. ಅವರೆಲ್ಲ ಸ್ಕ್ರ್ಯಾಪ್ ಆಗಿದ್ರು ಬಿ ಜೆ ಪಿಯವರು. ಈ ಇನ್ಸಿಡೆಂಟನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋಂಥದ್ದನ್ನು ಆಗ್ತಾಯಿದೆ. ಅದು ಮಾಡ್ಕೋಬಾರ್ದು. ನಾನು ಕೇಳ್ತೀನಿ, ಬಿ ಜೆ ಪಿಯವರು ಅವ್ರ ಮನೆಗೆ ಆ ಬ್ಯಾನರಿಗೆ ಭಾಳ ಡಿಸ್ಟೆನ್ಸ್ ಐತಂತ. ನಾನು ಯಾರು ಇವ್ರು ಕೇಳಿದೆ, ನಾನು ಏನು ನಮ್ಮ ಸಮಿತಿಯವ್ರು ಏನು ಹೋಗಿದ್ರು, ಆ ಸಮಿತಿಯವ್ರನ್ನ ಕೇಳಿದೆ. ಕಾರ್ಯಕ್ರಮ ಆಗೋ ಹೊತ್ತಿನಾಗ ಬ್ಯಾನರ್ ಕಟ್ಟೋದು ಸಹಜ. ವಾಲ್ಮೀಕಿ ಅವರು ಬ್ಯಾನರ್ ಕಟ್ಟಿದರೆ ಬಿ ಜೆ ಪಿಗೆ ಯಾಕೆ ಸಿಟ್ಟು? ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾಕೆ ಸಿಟ್ಟು? ವಾಲ್ಮೀಕಿ ಜನಾಂಗ, ವಾಲ್ಮೀಕಿ ಬರೀ ಓಟಿಗಾಗಿ ಬೇಕಾ? ವಾಲ್ಮೀಕಿ ಅವರ ಒಂದು ಇತಿಹಾಸ ಪುರುಷರು. ಅವರು ಒಂದು ಮೂರ್ತಿ ಮಾಡ್ತೀವಿ ಅಂದರೆ ಯಾಕೆ ಇವ್ರಿಗೆ ಅಷ್ಟು ತೊಂದರೆ ಆಗ್ತಾಯಿದೆ ಬಿ ಜೆ ಪಿಯವ್ರಿಗೆ? ಅದಕ್ಕೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನನ್ನ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ರಪ್ಪ. ಹಿಂದೆ ಬಿ ಜೆ ಪಿಯವರು ಎಮ್ ಎಲ್ ಎ ನನ್ನ ಮನೆ ಮುಂದೆ ರೋಡಿಗೆ ಬಂದು ಕಳಿಸಿ ಪಟಾಕ್ಷಿ ಹಾರಿಸಿದ್ರು. ಅವಾಗ ನಾನು ಸಿಟಿಗಳ್ಬೋದಾಗಿತ್ತಲ್ಲ. ಪಾಪ ಗೆದ್ದಾರ, ಸಂಭ್ರಮ ಮಾಡಲಿ ಬಿಡು ಅಂತಂದು. ಅವ್ರಿಗೆ ಬುದ್ಧಿ ಇಲ್ಲ ಅಂತ ನಮಗೂ ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಕನ್ನು. ಆರೋಪ ಮಾಡೋದೇನೋ ಬ್ಯಾನರ್ ವಿಷಯಕ್ಕಿಂತ ನನ್ನ ಮೇಲೆ, ನನ್ನ ಕೊಲೆಗೆ ಇವ್ರಿಗೆ ಯಾರಿಗಾರ ಸಂಚು ಮಾಡೋಕ್ಕೆ ಸಾಧ್ಯತೆ ಐತೆ? ಹಾಂ, ಒಂದು ಕಾಲದೊಳಗೆ ಬಳ್ಳಾರಿ ಪರಿಸ್ಥಿತಿ ಏನಿತ್ತು? ಬಳ್ಳಾರಿಗೆ ಹೋಗೋಕೆ ಎದುರ್ತಿದ್ರು ಜನ. ಪಕ್ಕದ ಜಿಲ್ಲೆಯವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರು ಪಡೆದಿದ್ದು. ಯಾರಾದರೂ ಒಂದು ಮೈನಿಂಗ್ ಮಾಡಬೇಕಾದ್ರೆ ಇವರು ಪರ್ಮಿಷನ್ ತೊಗೊಂಡು ಮಾಡೋಂಥ ಪರಿಸ್ಥಿತಿ. ಇವ್ರನ್ನ ಅನ್ಸೋಕ್ಕಾಗತ್ತಾ? ಹಾಂ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಬಳ್ಳಾರಿಗೆ ಬಂದದ್ನ್ಯಾಗ ಎಲ್ಲಿ ಬೇಕಲ್ಲ ಅಟ್ಯಾಕ್ ಮಾಡೋಂಥದ್ದನ್ನು ಆಯ್ತು. ಅದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿದೆ. ಆಮೇಲೆ ಪಾದಯಾತ್ರೆ ಮಾಡೋ ಹೊತ್ನ್ಯಾಗ ಎಷ್ಟೆಷ್ಟು ಸೆಕ್ಯೂರಿಟಿ ಒಳಗೆ ಹೋಗೋಂಥ ಪರಿಸ್ಥಿತಿ ಬಂತು ಅನ್ನೋದನ್ನು ಗೊತ್ತಿದೆ. ಅದನ್ನೊಂದ್ಸತಿ ನೆನಪು ಮಾಡ್ಕೊಳ್ಳಿ. ನೋಡ್ರಿ, ನಮಗೆ ಅದ್ರ ಪ್ರವೃತ್ತಿ ಅವಶ್ಯಕತೆ ಇಲ್ಲ. ನೋಡಿ, ಯಾರು ತಪ್ಪು ಮಾಡಿರ್ತಾರ ಅವ್ರಿಗೆ ಶಿಕ್ಷೆ ಆಗಲಿ. ಈಗ ಕಾಶಿ ಗನ್ಮ ಬಳ್ಳಾರಿ ಒಳಗೆ ಇವ್ರೂ ಕಾಶಿ ಗನ್ಮ್ಯಾನ್ಗಳನ್ನ ಇಟ್ಕೊಂಡಾರ, ಇವ್ರು ಇಟ್ಕೊಂಡಿಲ್ಲನು. ಜನಾರ್ದನ್ ರೆಡ್ಡಿ ಸಾಹೇಬ್ರು ಎಲ್ಲಿ ಹೋಗಾರ ಅಲ್ಲಿ ಜಗಳ ಇರ್ತೈತಿ ಅಂತ ಹೇಳ್ತಾರ. ಈಗ ಇವ್ರಿಗೆ ಗೆಲ್ಸಿದ್ದು ಯಾರು? ಗಂಗಾವತಿಯವರು, ಕೊಪ್ಪಳ ಜಿಲ್ಲಾದವರು. ಅಲ್ಲಿ ಹೋಗಿ ರಾಜಕಾರಣ ಮಾಡೋದಕ್ಕಿಂತ ಇಲ್ಲಿ ಮಾಡಲಿ, ಇಲ್ಲಿ ಅಭಿವೃದ್ಧಿ ಮಾಡಲಿ. ಏನೇನು ಭರವಸೆಯನ್ನು ಕೊಟ್ಟಾರ ಅವೆಲ್ಲ ಭರವಸೆ ಈಡೇರಿಸುವಂಥ ಕೆಲಸವನ್ನು ಮಾಡಲಿ. ಅದು ಹೇಳ್ತೀನಿ ನಾನು. ಯಾಕೆ ನೀವು ಏನೇನು ಸರ್ಕಾರ ಕೊಡ್ಲನ್ನ ಸ್ವಂತ ಸ್ಟೇಡಿಯಂ ಕಟ್ಟಿಸ್ತೀನಿ ಅಂತಿದ್ದು ರೆಕಾರ್ಡಿಂಗ್ ಐತಲ್ಲ ನಿಮ್ಮ ಹತ್ರ, ತೋರಿಸ್ರೊಮ್ಮೆ. ಡಬಲ್ ಬೆಡ್ರೂಮು ಅವೆಲ್ಲ ತೋರಿಸ್ರಿ. ಅವನ ಜೊತೆ ನೆನಪು ಮಾಡ್ರಿ ನೀವು, ಮಾಧ್ಯಮದ ಗೆಳೆಯರು. ಸರಿಗ ಯಾವ ಸರ್ಕಾರ ಅದು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡುವಂಥದ್ದು. ನಾವು ಹೇಳೋದಿಷ್ಟೇ. ಈಗ ನಾನು ಮಾಧ್ಯಮದೊಳಗೆ ನೋಡಿದೆ, ಯಾರು ಭರತ್ ರೆಡ್ಡಿ ಅವರು ಸ್ವಲ್ಪ ಜೋಶವಾಗಿ ಮಾತಾಡಿದ್ದಾರೆ. ಇನ್ನು ಯುವಕ, ಯಂಗ್ಸ್ಟರ್, ಫಸ್ಟ್ ಟೈಮ್ ಎಮ್.ಎಲ್.ಎ ಆಗಿದ್ದಾರೆ, ಮಾತಾಡಿದ್ದಾರೆ. ಆದರೆ ಅದಕ್ಕೆ ಸಿ ಎಮ್ ಸಾಹೇಬರು ಹೊತ್ತಿಗೆ ಬುದ್ಧಿ ಹೇಳ್ಯಾರ. ನಮ್ಮ ಇವರು ಜಿಲ್ಲಾ ಮಂತ್ರಿಗಳು ಜಮೀರ್ ಅಹಮದ್ ಖಾನ್ ಅವರು ಬುದ್ಧಿ ಹೇಳ್ಯಾರ. ಸಹಜ ಆಯ್ತು. ಇನ್ನೂ ಯಂಗ್ಸ್ಟರ್ ಮಾತಾಡೋಣ, ಇವರು ಮಾತಾಡೋಕ್ಕಾಗತ್ತಾ? ಇವರೆಲ್ಲ ಮಂತ್ರಿಯಾಗಿ ಕೆಲಸ ಮಾಡಿದವರು, ಎಮ್.ಎಲ್.ಸಿ ಆಗಿ ಕೆಲಸ ಮಾಡಿದವರು, 2-3 ಸತಿ ಗೆದ್ದಂಥವ್ರು. ಅವ್ರ ತಂದೆ ಮತ್ತೆ ಅವ್ರ ತಂದೆಯವ್ರು ಮಾತಾಡೋ ರೀತಿ ಹೆಂಗಿದೆ ಅವರು ತಿಳಿಸಿ ಹೇಳ್ಯಾರ. ಸರ್, ಈಗ ಒಂದಿಷ್ಟು ಜೋಶಿನೊಳಗೆ ಹೇಳಿದೇನಲ್ಲ, ಅದನ್ನೂ ಹೇಳ್ಕೊಂಡ ನಾನು ಯಂಗ್ಸ್ಟರ್ ಅದೀನಿ, ಸ್ವಲ್ಪ ಜೋಶಿಯಾಗಿ ಮಾತಾಡಿದ್ದೀನಿ ಅಂತಂದು. ಆಯಿತು, ಮಾತಾಡಿದ್ರೆ ಅದನ್ನು ಮಾತಾಡಬಾರ್ದಾಗಿತ್ತು. ಆ ರೀತಿ ಹೇಳಿಕೆ ಕೊಡಬಾರ್ದಾಗಿತ್ತು. ನಾವು ಆತಗೆ ತಿಳಿ ಹೇಳುವಂಥ ಕೆಲಸವನ್ನು ಮಾಡ್ತೀವಿ.